Good morning, my dear students. In the previous class, we started our fourth chapter in business studies, that is business service. In that chapter, we discussed some aspects relating to the meaning of service, and also we discussed the nature of service, and lastly we discussed the difference between services and the goods. So services andre enu? Services cannot be seen or touched. So services na ನಾವು ನೋಡೋಕ್ಕಾಗೋದಿಲ್ಲ, and also services cannot be stored. In the words of Philip Kotler, a service is any activity or benefit that one party can offer to the another. So service ಕೊಡ್ತಿದ್ದಾರೆ ಅಂದರೆ ಸರ್ವಿಸ್ ಆಫರ್ ಮಾಡ್ತಿರೋ ಪಾರ್ಟಿ ಜೊತೆಗೆ ಸರ್ವಿಸ್ ರಿಸೀವ್ ಮಾಡೋರು ಸಹ ಇರಬೇಕಾಗಿರುತ್ತೆ. ಸರ್ವಿಸ್ನ ನಾವು ನೋಡೋಕ್ಕಾಗೋದಿಲ್ಲ ಆ್ಯಂಡ್ ಮುಟ್ಟೋಕ್ಕಾಗೋದಿಲ್ಲ, ಆ್ಯಂಡ್ ಆಲ್ಸೋ ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್. ಆ್ಯಂಡ್ ಆಲ್ಸೋ ದ ಎಕ್ಸಾಂಪಲ್ಸ್ ಆಫ್ ಸರ್ವಿಸಸ್ ಈಸ್ ಎಜುಕೇಷನ್ ಸರ್ವಿಸ್, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್, ಮೀಡಿಯಾ, ಹಾಸ್ಪಿಟಲ್. ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ದೇರ್ ಆರ್ 5 ಬೇಸಿಕ್ ಫ್ಯೂಚರ್ಸ್ ಆಫ್ ಸರ್ವಿಸ್. ಸೊ 5 ಫ್ಯೂಚರ್ಸ್ನ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಒನ್ ಯಾವುದು? ಇಂಟ್ಯಾಂಜಿಬಿಲಿಟಿ. ಸೊ ಇಂಟ್ಯಾಂಜಿಬಿಲಿಟಿ ಅಂದರೆ ಏನು? ಸೊ ನೋಡಲು ಸಾಧ್ಯವಿಲ್ಲ. ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್, ದೇ ಕೆನಾಟ್ ಬಿ ಟಚ್ಡ್. ಸೊ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಸೊ ಗೂಡ್ಸ್ ಆಗಿರ್ಬೋದು, ಈ ಚಾಪೀಸ್ ನೋಡ್ಬೋದು, ಮುಟ್ಬೋದು, ಬುಕ್ಸನ್ನು ನೋಡ್ಬೋದು, ಮುಟ್ಬೋದು, ಬಟ್ ಸರ್ವಿಸಸ್ನ ನೋಡೋಕ್ಕಾಗೋದಿಲ್ಲ, ಮುಟ್ಟೋಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ಅನದರ್ ನೇಚರ್ ಇಸ್ ಇನ್ಕನ್ಸಿಸ್ಟೆನ್ಸಿ. ಸೊ ಸರ್ವಿಸಸ್ಸು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿಲ್ಲ. And also it is inseparability. And lastly, fourth and fifth one is inventory and the involvement. These 5 nature of services has been discussed in the previous classes. So ಇಂದಿನ ತರಗತಿಯಲ್ಲಿ ನಾವು meaning of service discuss ಮಾಡಿದ್ವಿ, and also we discussed the nature of services, and also we discussed the difference between services and goods. So ಸರಕು ಮತ್ತು ಸೇವೆಗಳ ವ್ಯತ್ಯಾಸಗಳನ್ನು, ಸೊ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ದೆಮ್ ಆಲ್ಸೋ ವಿ ಡಿಸ್ಕಸ್ಡ್. ಸೊ ಯಾವ ಥರ ಅಂದರೆ ಗೂಡ್ಸ್ನ ನಾವು ಸ್ಟೋರ್ ಮಾಡ್ಬೋದು, ಗೂಡ್ಸ್ ಕ್ಯಾನ್ ಬಿ ಸ್ಟೋರ್ಡ್, ಬಟ್ ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್. ಗೂಡ್ಸ್ನ ಸ್ಟೋರ್ ಮಾಡ್ದಂಗೆ ಸರ್ವಿಸಸ್ನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಬಿ ಸೀನ್ ಅಂಡ್ ಟಚ್. ಗೂಡ್ಸ್ನ ನಾವು ನೋಡ್ಬೋದು, ಮುಟ್ಬೋದು, ಬಟ್ ಸರ್ವಿಸಸ್ನ ನೋಡೋಕ್ಕಾಗೋದಿಲ್ಲ, ಮುಟ್ಟೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಈಸ್ ಇಂಟ್ಯಾಂಜಿಬಲ್ ಇನ್ ನೇಚರ್. ಆ್ಯಂಡ್ ಆಲ್ಸೋ ಕಸ್ಟಮರ್ ಕ್ಯಾನ್ ಇವ್ಯಾಲ್ಯುವೇಟ್ ದರ್ ಕ್ವಾಲಿಟಿ ಇನ್ ಅಡ್ವಾನ್ಸ್. ಸೊ ಸರ್ವಿಸಸ್ನ ಕ್ವಾಲಿಟಿನ ಮುಂಚೆನೇ ಚೆಕ್ ಮಾಡೋಕ್ಕಾಗೋದಿಲ್ಲ, ಬಟ್ ಗೂಡ್ಸಿನ ಕ್ವಾಲಿಟಿನ ನಾವು ಮುಂಚೆನೇ ಚೆಕ್ ಮಾಡ್ಬೋದು. ಒಂದು ಗೂಡ್ಸ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ, ಫಾರ್ ಎಕ್ಸಾಂಪಲ್ ಇದೊಂದು ಚಾಪೀಸ್ ಇದೆ, ಇದು ಗೂಡ್ಸು, ಎಕ್ಸಾಂಪಲ್ ಆಫ್ ಗೂಡ್ಸ್. ಸೊ ಈ ಚಾಪೀಸ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಇದರ ಕ್ವಾಲಿಟಿನ ನಾನು ಚೆಕ್ ಮಾಡೋದು, ಬಟ್ ಇದ್ರ ಕೊಡ್ತಿರೋ ಸರ್ವಿಸ್ನ ನಾನು ಚೆಕ್ ಮಾಡೋಕ್ಕೋದಿಲ್ಲ, ಮುಂಚೆನೇ ಸರ್ವಿಸಸ್ನ ಚೆಕ್ ಮಾಡೋಕ್ಕೋಗೋದಿಲ್ಲ, ಕ್ವಾಲಿಟಿನ ಚೆಕ್ ಮಾಡೋಕ್ಕೋಗೋದಿಲ್ಲ. ಆ್ಯಂಡ್ ಆಲ್ಸೋ ಸರ್ವಿಸಸ್ ಆರ್ ನಾಟ್ ಡ್ಯೂರೇಬಲ್. ಸೊ ಒನ್ ಟೈಮ್ ಅಷ್ಟೇ ಸರ್ವಿಸಸ್ನ ಯೂಸ್ ಮಾಡ್ಬೋದಾಗಿದೆ, ಪದೇ ಪದೇ ಯೂಸ್ ಮಾಡೋಕ್ಕಾಗೋದಿಲ್ಲ. ಸರ್ಟೆನ್ ಗೂಡ್ಸ್ ಆರ್ ಡ್ಯೂರೇಬಲ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಅಗೇನ್ ಆ್ಯಂಡ್ ಅಗೇನ್. ಸೊ ಕೆಲವೊಂದು ಗೂಡ್ಸ್ನ ಮತ್ತೊಮ್ಮೆ ಯೂಸ್ ಮಾಡ್ಬೋದು, ಬಟ್ ಸರ್ವಿಸಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಒನ್ಸ್. These are the aspects we discussed in the previous class. So again, that is the new topic in the 4th chapter, that is types of services. So another important topic in business studies, chapter number 4 is types of services. ಸೊ ಸೇವೆಗಳಲ್ಲಿ ವಿಧಗಳು ಸಹ ಬರ್ತಾ ಹೋಗುತ್ತೆ. ಹಿಯರ್ ಅಬ್ಸರ್ವ್ ದಟ್ ವೆನ್ ದ ಸ್ಪೀಕಿಂಗ್ ಆಫ್ ದಿ ಸರ್ವಿಸ್ ಸೆಕ್ಟರ್, ಸರ್ವಿಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಬ್ರಾಡ್ ಕ್ಯಾಟಗರಿ. ಸೊ ಸೇವೆಗಳಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ. ಸೊ ಟೈಪ್ಸ್ ಆಫ್ ಸರ್ವಿಸಸ್ ಅಲ್ಲಿ 3 ವಿಧ. ಮೊದಲನೇದು ಯಾವುದು ಅಂದರೆ ಬಿಸ್ನೆಸ್ ಸರ್ವಿಸಸ್. ಸೊ ಚಾಪ್ಟರ್ ನಂಬರು ಬಿಸ್ನೆಸ್ ಸರ್ವಿಸ್. ಟೈಪ್ಸ್ ಆಫ್ ಸರ್ವಿಸ್ ಅಲ್ಲಿ ಮೊದಲನೇ ಟೈಪ್ಸ್ ಯಾವುದು ಅಂದರೆ ಬಿಸ್ನೆಸ್ ಸರ್ವಿಸ್. ಸೊ ಇಟ್ ಈಸ್ ಈಸಿ ಟು ರಿಮೆಂಬರ್. ಸೊ ಚಾಪ್ಟರ್ ನಂಬರ್ ನೆನ್ಪಿಡ್ಕೊಂಡ್ರೆ ಒಂದು ಟೈಪ್ಸ್ ನೆನ್ಪಿಡ್ಕೊಂಡಾಗ ಈಸಿ ಆಗುತ್ತೆ. ಸೇವೆಗಳಲ್ಲಿ 3 ವಿಧಗಳು. ಮೊದಲನೇದು ಬಿಸ್ನೆಸ್ ಸರ್ವಿಸ್. ಸೊ ಕನ್ನಡದಲ್ಲಿ ಅಂತೀವಿ ವ್ಯವಹಾರದ ಸೇವೆಗಳು. ಅಬ್ಸರ್ವ್ ದಟ್ ಬಿಸ್ನೆಸ್ ಸರ್ವಿಸ್ ರೆಫರ್ಸ್ ಟು ದಿ ದೋಸ್ ಸರ್ವಿಸಸ್ ವಿಚ್ ಆರ್ ಯೂಸ್ಡ್ ಬೈ ಬಿಸ್ನೆಸ್ ಎಂಟರ್ಪ್ರೈಸಸ್
ಫಾರ್ ದ ಕಂಡಕ್ಟ್ ಆಫ್ ದೇರ್ ಆಕ್ಟಿವಿಟಿ. ಸೊ ಈ ಬಿಸ್ನೆಸ್ ಸರ್ವಿಸ್ನ ಯಾರು ಯೂಸ್ ಮಾಡ್ತಾರೆ ಅಂದರೆ ಸಮ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್. ದೀಸ್ ಸರ್ವಿಸಸ್ ಯೂಸ್ಡ್ ಬೈ ದಿ ಬಿಸ್ನೆಸ್ ಮ್ಯಾನ್. ಸೊ ಬಿಸ್ನೆಸ್ ಮ್ಯಾನ್ ಯಾರು ಇರ್ತಾರೋ ಅವರು ಈ ಸೇವೆಗಳನ್ನ ಉಪಯೋಗಿಸ್ಕೊಳ್ತಾರೆ ಫಾರ್ ದರ್ ಕಂಡಕ್ಟ್ ದರ್ ಆಕ್ಟಿವಿಟಿ. ಅವರ ಚಟುವಟಿಕೆಗಳನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಈಗ ಅಬ್ಸರ್ವ್ ದಟ್ ಎಕ್ಸಾಂಪಲ್ಸ್ ಆಫ್ ಬಿಸ್ನೆಸ್ ಸರ್ವಿಸ್ ಆರ್ ಬ್ಯಾಂಕಿಂಗ್ ಸರ್ವಿಸ್. ಸೊ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲೋನ್ ಫೆಸಿಲಿಟಿ ಕೊಡ್ತಾ ಹೋಗ್ತಾರೆ, ಅವರು ಇನ್ವೆಸ್ಟ್ಮೆಂಟ್ನ ಸಹ ಮಾಡ್ಕೊಳ್ತಾರೆ, ಲೋನ್ ಸಹ ಕೊಡ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಬಿಸ್ನೆಸ್ ಸರ್ವಿಸಸ್. ಅಂಡ್ ಆಲ್ಸೋ ಇನ್ಶೂರೆನ್ಸ್ ಸರ್ವಿಸ್. ಸೊ ಇನ್ಶೂರೆನ್ಸ್ ಅಂದರೆ ಗೊತ್ತು, ಸೊ ಲಾಸ್ನ ಬೇರ್ ಮಾಡ್ತಾರೆ. ಸೊ ಅವರು ಪಾಲಿಸೀಸ್, ನ್ಯೂ ಪಾಲಿಸೀಸ್ನ ಜನಗಳಿಗೆ ಕೊಡ್ತಾ ಹೋಗ್ತಾರೆ, ಅದು ಸಹ ಒಂದು ಸರ್ವಿಸ್. ಸೊ ಅದು ಸಹ ಒಂದು ಬಿಸ್ನೆಸ್ ಸರ್ವಿಸ್ ಆಗಿರುತ್ತೆ. ಸೊ ಅದು ಸಹ ಅವರು ಒಂದು ವ್ಯವಹಾರ ಮಾಡ್ತಿರ್ತಾರೆ, ಅವ್ರಿಗೆ ಇನ್ ರಿಟರ್ನ್ ಆಗಿ ಒಂದು ಪ್ರಾಫಿಟ್ ಸಹ ಬರುತ್ತೆ, ಜನಗಳಿಗೆ ಸರ್ವಿಸ್ ಸಹ ಹೋಗುತ್ತೆ. ಅಂಡ್ ಆಲ್ಸೋ ಟ್ರಾನ್ಸ್ಪೋರ್ಟೇಷನ್. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗೈತಿರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಆಲ್ಸೋ ದಿ ಬಿಸ್ನೆಸ್ ಸರ್ವಿಸ್. Warehousing and communication advertising, these are all the some of the business services. In return they get the profit monetary terms. ಈ ತರ ಸೇವೆಗಳನ್ನ ಅವರು ಒದಗಿಸೋದ್ರಿಂದ ಅವರು ಇನ್ ರಿಟರ್ನ್ ಆಗಿ ಲಾಭವನ್ನು ಪಡ್ಕೊಳ್ತಾರೆ ಅಂಡ್ ಪೀಪಲ್ಗೂ ಸಹ ಗುಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಬಿಸ್ನೆಸ್ ಸರ್ವಿಸ್ ರೆಫರ್ಸ್ ಟು ದಿ ದೋಸ್ ಸರ್ವಿಸಸ್. ಬಿಸ್ನೆಸ್ services refers to the business service refers to the those services which are used by the business enterprises. Business enterprises for the conduct of their activities. For the conduct of their activities. So 2 marks ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಬಿಸ್ನೆಸ್ ಸರ್ವಿಸ್ ಅಂತ ಕೇಳಿದ್ರೆ ಬಿಸ್ನೆಸ್ ಸರ್ವಿಸ್ ರೆಫರ್ಸ್ ಟು ದ ದೋಸ್ ಸರ್ವಿಸಸ್ ವಿಚ್ ಆರ್ ಯೂಸ್ಡ್ ಬೈ ದ ಬಿಸ್ನೆಸ್ ಎಂಟರ್ಪ್ರೈಸಸ್ ಫಾರ್ ದ ಕಂಡಕ್ಟ್ ಆಫ್ ದರ್ ಆಕ್ಟಿವಿಟೀಸ್. ಇಯರ್ ಆಕ್ಟಿವಿಟೀಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅವರು ಲೋನ್ ಕೊಡ್ತಾ ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ ಸಹ ಲೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ, ಇದು ಸಹ ಒಂದು ಆಕ್ಟಿವಿಟಿ ಆಗಿದೆ. ಅಂಡ್ ಆಲ್ಸೋ ಇನ್ಶೂರೆನ್ಸ್ ಅವರು ಪಾಲಿಸೀಸ್ನ ಪೀಪಲ್ಸ್ಗೆ ಪ್ರೊವೈಡ್ ಮಾಡ್ತಾರೆ, ಇನ್ ರಿಟರ್ನ್ ಆಗಿ ಅವರು ಗುಡ್ ವಿಲ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ ಇನ್ಶೂರೆನ್ಸ್ ಕಂಪ್ನಿದು. ಅಂಡ್ ಆಲ್ಸೋ ಪೀಪಲ್ಗೆ ಅವರು ಸರ್ವಿಸ್ ಸಹ ಒದಗಿಸ್ಕೊಂತ ಹೋಗ್ತಾರೆ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಇದು ಸಹ ಒಂದು ಚಟುವಟಿಕೆ ಆಗಿರುತ್ತೆ. ಸೊ ಟೈಪ್ಸ್ ಆಫ್ ಬಿಸ್ನೆಸ್ ಸರ್ವಿಸ್ ಅಲ್ಲಿ 3 ಇದೆ. ಮೊದಲನೇದು ಬಿಸ್ನೆಸ್ ಸರ್ವಿಸ್. ಸೊ ಎಕ್ಸಾಂಪಲ್ ಫಾರ್ ಬಿಸ್ನೆಸ್ ಸರ್ವಿಸ್ ಈಸ್ ಬ್ಯಾಂಕಿಂಗ್ ಸೆಕ್ಟರ್. ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಟಾಪಿಕ್ ಬ್ಯಾಂಕಿಂಗ್ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಬರ್ತಾ ಹೋಗುತ್ತೆ. ಇನ್ ಡೀಟೇಲ್ ಆಗಿ ಅಲ್ಲಿ ಬ್ಯಾಂಕಿಂಗ್ ಅಲ್ಲಿ ಕಲಿತಾ ಹೋಗೋಣ. ಅಂಡ್ ಆಲ್ಸೋ ಇನ್ಶೂರೆನ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. So these are the some of the major examples of the services. Business service refers to the those services which are used by the business enterprises for the conduct of their activities. So examples are banking services, insurance services, transportation, warehousing, communication. So another type of services alli yavudu barutte andre social services. ಸೇವೆಗಳಲ್ಲಿ 3 ವಿಧಗಳು. ಮೊದಲನೇದು ವ್ಯವಹಾರ ಸೇವೆಗಳು, ಎರಡನೇದು ಯಾವುದು ಅಂದರೆ ಸೋಷಿಯಲ್ ಸರ್ವಿಸ್ ಅಂತ ಬರುತ್ತೆ.
ಮೊದಲನೇ ಟೈಪ್ಸ್ ಯಾವುದು? ಬಿಸ್ನೆಸ್ ಸರ್ವೀಸಸ್. ಸೊ ಎರಡನೇದು ಯಾವ್ದು ಬರುತ್ತಂದರೆ ಸೋಷಿಯಲ್. ಸೊ ಸೋಷಿಯಲ್ ಸರ್ವಿಸ್ ಕನ್ನಡದಲ್ಲಿ ಅಂತೀವಿ ಸಾಮಾಜಿಕ ಸೇವೆಗಳು. ಹಿಯರ್ ಅಬ್ಸರ್ವ್ ದಟ್ social services refers to the service provided voluntarily for the welfare of the weaker section of the society. ಸೊ ಈ ಸಮಾಜ ಸೇವೆಗಳನ್ನ ಮಾಡೋರು ನೀವು ನೋಡಿರ್ತೀರ, ಅವರು ಬಡವರು ಯಾರು ಇರ್ತಾರೋ ಅವರಿಗೆ ಕೈಲಾದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಆ ಸಹಾಯ ಮಾಡೋದನ್ನು ಸಹ ನಾವು ಏನಂತ ಹೇಳ್ಬೋದು? ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು. ಸೊ ದೀಸ್ ಸೋಷಿಯಲ್ ಗೋಲ್ಸ್ ಮೇ ಬಿ ಟು ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಫಾರ್ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೊ ಸಮಾಜದಲ್ಲಿ ಯಾರು ಬಡತನದಿಂದ ಇರ್ತಾರೋ ಅವರಿಗೆ ಕೈಲಾದಷ್ಟು ಕೆಲವೊಬ್ರು ಸಹಾಯ ಮಾಡ್ತಾ ಹೋಗ್ತಾರಲ್ಲ, ಅವ್ರ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಇಂಪ್ರೂವ್ ಮಾಡಬೇಕಂತ ಇರುತ್ತೆ. ಸೊ ಅವ್ರ ಬಡತನನ ನಿರ್ಮೂಲನೆ ಮಾಡಬೇಕು ಅನ್ನೋದೇ ಅವರ ಮುಖ್ಯ ಗುರಿಯಾಗಿರುತ್ತೆ. ಟು ಪ್ರೊವೈಡ್ ಎಜುಕೇಷನ್ ಸರ್ವಿಸ್ ಟು ದ ಚಿಲ್ಡ್ರನ್. ಸೊ ಫ್ರೀ ಎಜುಕೇಷನ್. ಸೊ ಫಾರ್ ಎಕ್ಸಾಂಪಲ್, ಬಡತನದಲ್ಲಿರೋ ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ. ಸೊ ಈ ಥರ ಸಮಾಜ ಸೇವೆ ಮಾಡೋರು ಏನು ಮಾಡ್ತಾರೆ? ಆ ಬಡವರ ಮಕ್ಕಳನ್ನು ಸಹ ಸ್ಕೂಲಿಗೆ ಸೇರಿಸೋ ಮುಖಾಂತರ, ಫ್ರೀ ಎಜುಕೇಷನ್ ಕೊಡಿಸೋ ಮುಖಾಂತರ ಒಂದು ಸೋಷಿಯಲ್ ಸರ್ವಿಸ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, health care and education services provided by the certain non-government organization, that is NGOs and government agencies. ಸೊ non-government organization ಕೆಲವೊಂದು ಏನು ಮಾಡ್ತಾರೆ? ಬಡವರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸರ್ವಿಸ್ ಕೊಡ್ತಾ ಹೋಗ್ತಾರೆ, ಫ್ರೀ ಹಾಸ್ಪಿಟಲ್ ಸರ್ವಿಸ್ ಸಹ ಕೊಡ್ತಾ ಹೋಗ್ತಾರೆ. ಸೊ ಏನಾದರೂ ಕಾಯಿಲೆಯಿಂದ ಅವ್ರು ಬಳಲ್ತಿದ್ರೆ ಅವ್ರಿಗೂ ಸಹ ಫ್ರೀ ಹಾಸ್ಪಿಟಲ್ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೋ ಮುಖಾಂತರ ಒಂದು ಸಮಾಜ ಸೇವೆಯಲ್ಲಿ ಅವರು ಪಾಲ್ಗೊಳ್ತಾ ಹೋಗ್ತಾರೆ. ಸೊ ವಾಲಂಟರಿಲಿ ಅವರು ಪಾಲ್ಗೊಳ್ತಾ ಹೋಗ್ತಾರೆ. ಇನ್ ರಿಟರ್ನ್ ದೇ ಗೆಟ್ ದ ಗುಡ್ ವಿಲ್ ಇನ್ ದಿ ಸೊಸೈಟಿ. ಸೊ ಈ ಬಿಸ್ನೆಸ್ ಸರ್ವಿಸಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಥರ ಸರ್ವಿಸಸಲ್ಲಿ ಅವ್ರು ಇನ್ ರಿಟರ್ನ್ ಆಗಿ ಒಂದು ಪ್ರಾಫಿಟ್ನ ತಗೊಳ್ತಾರೆ, ಒಂದು ಮಾನಿಟರಿ ಆಸ್ಪೆಕ್ಟ್ಸ್ನ ತಗೊಳ್ತಾ ಹೋಗ್ತಾರೆ. ಬಟ್ ಈ ಸೋಷಿಯಲ್ ಸರ್ವಿಸಸಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇನ್ ರಿಟರ್ನ್ ಆಗಿ ಅವ್ರು ಏನು ಪಡ್ಕೊಳ್ತಾರೆ? ಗುಡ್ ವಿಲ್. ಒಂದು ಸಮಾಜದಲ್ಲಿ ಅವರ ಶ್ರೇಯಸ್ಸು, ಕೀರ್ತಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸಮಾಜದಲ್ಲಿ ಅವರಿಗೊಂದು ಉತ್ತಮ ಹೆಸರು ಬರ್ತಾ ಹೋಗುತ್ತೆ. ಸೊ ಸೋಷಿಯಲ್ ಸರ್ವಿಸ್ ರೆಫರ್ಸ್ ಟು ದ ಸರ್ವಿಸಸ್ social services refers to the social services refers to the services provided voluntarily for the welfare of the voluntarily for the welfare of weaker section of society. So social services refers to the services provided voluntarily. ಸೊ ಅವರು ವೈಯಕ್ತಿಕವಾಗಿ ಅದನ್ನ ಸರ್ವಿಸಸ್ನ ಪ್ರೊವೈಡ್ ಮಾಡ್ಕೊಳ್ತಾ ಹೋಗ್ತಾರೆ ಫಾರ್ ದ ವೆಲ್ಫೇರ್ ಆಫ್ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೊ ಒಂದು ಸಮಾಜದಲ್ಲಿ ಯಾರು ಕಡು ಬಡತನದಿಂದ ಇರ್ತಾರೋ ಅವ್ರಿಗೆ ಇವರು ಕೈಲಾದಷ್ಟು ಈ ಸೋಷಿಯಲ್ ಸರ್ವಿಸ್ ಮಾಡೋರು, ಸಮಾಜ ಸೇವೆ ಮಾಡೋರು ಏನು ಮಾಡ್ತಾರೆ? ಅವ್ರಿಗೆ ಫ್ರೀ ಎಜುಕೇಷನ್ ಆಗಿರ್ಬೋದು, ಫ್ರೀ ಹಾಸ್ಪಿಟಲ್ ಸರ್ವಿಸ್ ಆಗಿರ್ಬೋದು, ಅವ್ರನ್ನ ಪ್ರೊವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಸೋಷಿಯಲ್ ಸರ್ವಿಸ್ ರೆಫರ್ಸ್ ಟು ದಿ ಸರ್ವಿಸಸ್ provided voluntarily for the welfare of the weaker section of the societies. So these goals may be to improve the standard of living for the weaker section of the society. So for example, healthcare, education services provided by the non-government organization. So examples anta barodadre yav barutte? Healthcare and education services
services provided by NGOs. ಸೊ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಕೆಲವೊಂದು ಸೆಕ್ಟರ್ಗಳು ಫ್ರೀ ಎಜುಕೇಷನ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇಟ್ ಈಸ್ ದಿ ಅನದರ್ ಟೈಪ್ಸ್ ಆಫ್ ಸರ್ವಿಸಸ್. ಸೊ ಮೊದಲನೇದು ಬಿಸ್ನೆಸ್ ಸರ್ವಿಸ್ ಸಹ ಕಂಪ್ಲೀಟ್ ಮಾಡಿದ್ವಿ, ಎರಡನೇದು ಸೋಷಿಯಲ್ ಸರ್ವಿಸ್ ಸಹ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಮೂರನೇದು, ಸೊ ಟೈಪ್ಸ್ ಆಫ್ ಸರ್ವಿಸಸ್ ಅಲ್ಲಿ 3 ವಿಧ ಅಂತ ಹೇಳಿದೆ. ಫಸ್ಟ್ ಕಂಪ್ಲೀಟ್ ಮಾಡಿದ್ವಿ ಬಿಸ್ನೆಸ್ ಸರ್ವಿಸ್ನ, ಸೆಕೆಂಡು ಸಹ ಕಂಪ್ಲೀಟ್ ಮಾಡಿದ್ವಿ. ಈಗ ನಾವು ದ ಥರ್ಡ್ ಒನ್ ಈಸ್ ಪರ್ಸನಲ್ ಸರ್ವಿಸಸ್, ವೈಯಕ್ತಿಕ ಸೇವೆಗಳು. ಸೊ ಪರ್ಸನಲ್ ಸರ್ವಿಸಸ್ನ ನಾವು ಕನ್ನಡದಲ್ಲಿ ಏನಂತೀವಿ ಅಂದರೆ ವೈಯಕ್ತಿಕ ಸೇವೆಗಳು. ಹಿಯರ್ ಅಬ್ಸರ್ವ್ ದಟ್ ಪರ್ಸನಲ್ ಸರ್ವಿಸಸ್ ಆರ್ ದೋಸ್ ಸರ್ವಿಸಸ್ ವಿಚ್ ಆರ್ ಎಕ್ಸ್ಪೀರಿಯನ್ಸ್ಲಿ ಡಿಫ್ರೆನ್ಷಿಯಲಿ ಬೈ ಡಿಫ್ರೆಂಟ್ ಕಸ್ಟಮರ್. ಸೊ ವೈಯಕ್ತಿಕ ಸೇವೆಗಳು ಇದಕ್ಕೂ ಬಿಸ್ನೆಸ್ ಸರ್ವಿಸ್ ಸೋಷಿಯಲ್ ಸರ್ವಿಸ್ ಕಂಪೇರ್ ಮಾಡಿ ಫುಲ್ಲಿ ಡಿಫರೆಂಟ್ ಬರ್ತಾ ಹೋಗುತ್ತೆ. ಯಾವ ಥರ ಅಂದರೆ ದಿ ಸರ್ವಿಸಸ್ ಕೆನಾಟ್ ಬಿ consistent in the nature, they will differ depending upon the service provider. ಸೊ ಈ ಥರ ಸೇವೆಗಳು ಯಾರ ಮೇಲೆ ಡಿಪೆಂಡ್ ಆಗ್ತಿರುತ್ತೆ ಅಂದರೆ ಸರ್ವಿಸ್ ಪ್ರೊವೈಡರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ದಿ ವಿಲ್ ಆಲ್ಸೋ ಡಿಪೆಂಡ್ ಅಪಾನ್ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆ್ಯಂಡ್ ಡಿಮ್ಯಾಂಡ್. ಸೊ ಈ ಸರ್ವಿಸಸ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್, ಕಸ್ಟಮರ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಆರ್ ರೆಸ್ಟೋರೆಂಟ್, ಟೂರಿಸ್ಟ್ ಸರ್ವಿಸ್, ಟೈಲರಿಂಗ್ ಶಾಪ್ಸ್ ಎಕ್ಸೆಟ್ರಾ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ರೆಸ್ಟೋರೆಂಟಿಗೆ ಹೋಗ್ತೀರಾ, ಅಲ್ಲಿ ಪ್ರೊವೈಡ್ ಮಾಡ್ತಿರೋ ಸರ್ವಿಸು ನಿಮಗೆ ಇಷ್ಟ ಆದರೆ ಅದು ಗುಡ್ ಸರ್ವಿಸ್ ಆಗ್ತದೆ. ಸೊ ಅಲ್ಲಿರುವ ಒಂದು ಟಿಫನ್ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಹೋಟ್ಲಲ್ಲಿ ನೀವು ಏನು ತಿನ್ನೋಕೆ ಹೋಗಿರ್ತಲ್ಲ ಅದು ಏನಾದರೂ ಚೆನ್ನಾಗಿತ್ತು ಅಂದರೆ ನಿಮಗೆ ಪರ್ಸ್ನಲ್ ಸರ್ವಿಸ್, ಸೊ ವೈಯಕ್ತಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅಲ್ಲಿ ಕೊಡ್ತಿರೋ ಸೇವೆಗಳು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ದೇ ಸೆಡ್ ದಟ್ ದೇ ವಿಲ್ ಆಲ್ಸೋ ಡಿಪೆಂಡ್ ಅಪಾನ್ ದಿ ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ and demand. So they will differ depending upon the service provided. ಈ ಥರ ಸರ್ವಿಸಸ್ ಕೊಡ್ತಿರೋದ್ ಮೇಲೂ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಸರ್ವಿಸಸ್ನ ರಿಸೀವ್ ಮಾಡ್ತಿರೋದ್ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಪರ್ಸನಲ್ ಸರ್ವಿಸಸ್ ಆರ್ ದೋಸ್ ಸರ್ವಿಸಸ್ ವಿಚ್ ಆರ್ ಎಕ್ಸ್ಪೀರಿಯನ್ಸ್ಡ್ ಡಿಫ್ರೆಂಟ್ಲಿ ಬೈ ದ ಡಿಫ್ರೆಂಟ್ ಕಸ್ಟಮರ್ಸ್. ಸೊ ಈ ಥರ ಸರ್ವಿಸಸ್ಸು ಡಿಫ್ರೆಂಟ್ ಕಸ್ಟಮರ್ ಮೇಲೂ, ಸರ್ವಿಸ್ ಕೊಡ್ತಿರೋನಿಗೂ ಸರ್ವಿಸ್ ರಿಸೀವ್ ಮಾಡ್ತಿರೋ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ದೀಸ್ 3 ಆರ್ ದಿ ಮೇಜರ್ ಟೈಪ್ಸ್ ಆಫ್ ದಿ ಸರ್ವಿಸಸ್. ಸೊ ಅನದರ್ ಟಾಪಿಕ್ 4th ಚಾಪ್ಟರ್ ಯಾವ್ದು ಬರುತ್ತೆ? ಟೈಪ್ಸ್ ಆಫ್ ಸರ್ವಿಸ್. ಸೊ ಸರ್ವಿಸ್ ಸೇವೆಗಳಲ್ಲಿ ವಿಧಗಳು ಅಂತ ಬರ್ತಾ ಹೋಗುತ್ತೆ. ಆ ಸೇವೆಗಳು ವಿಧಗಳಲ್ಲಿ 3 ಥರ ಬರ್ತಾ ಹೋಗುತ್ತೆ. ಮೊದಲನೇದು ಬಿಸ್ನೆಸ್ ಸರ್ವಿಸ್, ಕನ್ನಡದಲ್ಲಿ ಅಂತೀವಿ ವ್ಯವಹಾರದ ಸೇವೆಗಳು ಅಂತ ಹೇಳ್ತೀವಿ. ಸೋಷಿಯಲ್ ಸರ್ವಿಸ್ ಎರಡನೇದು, ಆ ಸೋಷಿಯಲ್ ಸರ್ವಿಸಿಗೆ ಕನ್ನಡದಲ್ಲಿ ಅಂತೀವಿ ಸಾಮಾಜಿಕ ಸೇವೆಗಳು ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ಪರ್ಸನಲ್ ಸರ್ವಿಸ್. ಪರ್ಸನಲ್ ಸರ್ವಿಸಸ್ ಮೀನ್ಸ್ ವೈಯಕ್ತಿಕ ಸೇವೆಗಳು. ದೀಸ್ 3 ಆರ್ ದಿ ಮೇಜರ್ ಟೈಪ್ಸ್ ಆಫ್ ದಿ ಸರ್ವಿಸಸ್. So next topic is banking. So another important topic in 4th chapter, banking. ಸೊ ಬಿಸ್ನೆಸ್ ಸರ್ವಿಸ್ನ ಮಾಡ್ಬೇಕಾದ್ರೆ ಹೇಳಿದೆ ಬ್ಯಾಂಕಿಂಗು ಎಕ್ಸಾಂಪಲ್ಸ್ ಆಫ್ ಬಿಸ್ನೆಸ್ ಸರ್ವಿಸ್ ಇರುತ್ತೆ. ಇನ್ ಡೀಟೇಲ್ ಆಗಿ ಈ ಕಲಿತಾ ಹೋಗ್ತೇವೆ ಅಂತ ಹೇಳಿದ್ದೆ. ಸೊ ನಾವು ವಿ ಡಿಸ್ಕಸ್ ದ ಇನ್ ಡೀಟೇಲ್ಸ್ ಅಬೌಟ್ ದಿ ಬ್ಯಾಂಕಿಂಗ್. ಹಿಯರ್ ಅಬ್ಸರ್ವ್ ದಟ್ ಬ್ಯಾಂಕ್ಸ್ ಆರ್ ದಿ ಲೈಫ್ ಬ್ಲಡ್ ಆಫ್ ಇಂಡಸ್ಟ್ರೀಸ್, ಟ್ರೇಡ್, ಆಲ್ ಬಿಸ್ನೆಸ್ ಆಕ್ಟಿವಿಟಿ. ಸೊ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಬೇಕಂದ್ರೆ ವಿ ನೀಡ್ ಆ್ಯಂಡ್ ಕ್ಯಾಪಿಟಲ್. ಸೊ ನಮಗೇನು ಬೇಕಾಗಿರುತ್ತೆ? ಪ್ರಮುಖವಾಗಿ ಬಂಡವಾಳ ಬೇಕಾಗಿರುತ್ತೆ.
ಸೊ ಆ ಬಂಡವಾಳನ ನಾವು ಸೋರ್ಸಸ್ ಆಫ್ ಕ್ಯಾಪಿಟಲ್ನ ಯಾವ ಥರ ಅರೈಸ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ದು ನಾನು ಸ್ಟಾರ್ಟಿಂಗ್ ಕ್ಲಾಸಸಲ್ಲಿ. ಫ್ರೆಂಡ್ಸ್ ಮುಖಾಂತರ, ರಿಲೇಟಿವ್ಸ್ ಮುಖಾಂತರ ನಾವು ಈ ಥರ ಕ್ಯಾಪಿಟಲ್ನ ಅರೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅನದರ್ ಫಾರ್ಮ್ಸ್ ಆಫ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ಈಸ್ ದಿ ಬ್ಯಾಂಕಿಂಗ್ ಸೆಕ್ಟರ್. ಸೊ ಬ್ಯಾಂಕ್ ಆರ್ ದಿ ಲೈಫ್ ಬ್ಲಡ್ ಆಫ್ ಇಂಡಸ್ಟ್ರೀಸ್, ಟ್ರೇಡ್ ಆ್ಯಂಡ್ ಆಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಸೊ ಹಾಗಂದ್ರೆ ಏನಂದರೆ ಒಂದು ಇಂಡಸ್ಟ್ರಿ ಆಗಿರ್ಬೋದು, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಸೊ ಆ ಕ್ಯಾಪಿಟಲ್ನ ಯಾವ ಥರ ಅರೈಸ್ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ಬ್ಯಾಂಕ್ ಮುಖಾಂತರ. ಬ್ಯಾಂಕಲ್ಲಿ ನಾವು ಲೋನ್ ತಗೊಳ್ಳೋ ಮುಖಾಂತರ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಮೋಸ್ಟ್ ಆಫ್ ಆಲ್ ದ ಬಿಸ್ನೆಸ್ ಮೆನ್ ಟೇಕ್ ದ ಲೋನ್ ಇನ್ ದಿ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಎಲ್ಲ ಯಾರ್ಯಾರು ವ್ಯವಹಾರ ಸ್ಟಾರ್ಟ್ ಮಾಡಿರ್ತಾರೋ, ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೋ ಅವರೆಲ್ಲರೂ ಬ್ಯಾಂಕಲ್ಲಿ ಲೋನ್ ತಗೊಂಡೇ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಬ್ಯಾಂಕ್ಸ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಇನ್ ದಿ ಕಮರ್ಷಿಯಲ್ ಫೀಲ್ಡ್. ಸೊ ಕಮರ್ಷಿಯಲ್ ವ್ಯವಹಾರದಲ್ಲಿ ಬ್ಯಾಂಕ್ಸು ಪ್ರಮುಖ ಪಾತ್ರ ವಹಿಸುತ್ತೆ. ಬಿಕಾಸ್ ಬ್ಯಾಂಕಲ್ಲಿ ಮೇಜರಾಗಿ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ದುಡ್ಡಿಲ್ಲ ಅನ್ಬೋದು, ರಿಲೇಟಿವ್ಸ್ ಹತ್ರ ದುಡ್ಡು ಕೇಳಿದ್ರೆ ಇಲ್ಲ ಅನ್ಬೋದು. ಬಟ್ ಬ್ಯಾಂಕಲ್ಲಿ ದುಡ್ಡು ಕೇಳಿದ್ರೆ ಬ್ಯಾಂಕಲ್ಲಿ ದುಡ್ಡು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬ್ಯಾಂಕ್ ಇರೋದೇ ನಮಗೆ ಲೋನ್ ಪ್ರೊವೈಡ್ ಮಾಡೋಕ್ಕೆ. ಸೊ ಇಟ್ ಹೆಲ್ಪ್ಸ್ ಟು ಡೆವಲಪ್ ಎ ಇಂಡಸ್ಟ್ರೀಸ್, ಬಿಸ್ನೆಸ್ ಎಕ್ಸೆಟ್ರಾ ಬೈ ಪ್ರೊವೈಡಿಂಗ್ ದ ಲೋನ್ ಫೆಸಿಲಿಟಿ. ಸೊ ಒಂದು ಕೈಗಾರಿಕೆ ಆಗಿರ್ಬೋದು, ಒಂದು ವ್ಯವಹಾರನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಎಷ್ಟು ಬಂಡವಾಳ ಬೇಕಿರುತ್ತೋ ಅಷ್ಟು ಬಂಡವಾಳನ ಬ್ಯಾಂಕಿಂಗ್ ಸೆಕ್ಟರು ಒದಗಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಬ್ಯಾಂಕ್ಸ್ ಆರ್ important institutions of the economic activity, providing institutional credit to its customer. So banku it's well and good for the customers. ಸೊ ಯಾರಾದರೂ ಒಬ್ಬ ಗ್ರಾಹಕರು ಕಷ್ಟದಲ್ಲಿದ್ದಾರೆ ಅಂದರೆ ದೇ ಪ್ರೊವೈಡ್ ದಿ ಲೋನ್ ಫೆಸಿಲಿಟೀಸ್. ಬ್ಯಾಂಕ್ಸ್ ಹೆಲ್ಪ್ಸ್ ಟು ಅಕ್ಸೆಪ್ಟ್ ದ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್. ಇನ್ನೊಂದು ಏನು ಪ್ರಮುಖ ಪಾತ್ರ ಅಂದರೆ ಬ್ಯಾಂಕ್ ಲೋನ್ ಕೊಡೋದಲ್ದಲೆ ದೇ ಅಕ್ಸೆಪ್ಟ್ ದ ಡೆಪಾಸಿಟ್. ಸೊ ಇನ್ವೆಸ್ಟ್ಮೆಂಟು ಸಹ ನಾವು ಬ್ಯಾಂಕಲ್ಲಿ ಮಾಡ್ಬೋದಾಗಿದೆ. ಸೊ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದು 2 lakhs ಇದೆ. ಸೊ 2 lakhsನ ಮನೇಲಿ ಇಟ್ಕೊಂಡ್ರೆ ಸೇಫ್ ಅಲ್ಲ, ಖರ್ಚಾಗ್ಬೋದು, ಇಲ್ಲ ಕಳ್ತನ ಆಗ್ಬೋದು, ಇಲ್ಲ ಏನಾದರೂ ಅನಾಹುತ ಆಗ್ಬೋದು. ಸೊ ಮೋಸ್ಟ್ ಆಫ್ ಆಲ್ ಎಲ್ಲ ಮನೇಲಿ ಏನು ಮಾಡ್ತಾರೆ, ಆ ಅಮೌಂಟ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಸೊ ಆ ಡೆಪಾಸಿಟ್ ಮಾಡಿರೋ ಅಮೌಂಟಿಗೂ ಸಹ ಬ್ಯಾಂಕ್ ಅವರು ಏನು ಕೊಡ್ತಾ ಹೋಗ್ತಾರೆ, ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ, ಬಡ್ಡಿನ ಕೊಡ್ತಾ ಹೋಗ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫೆಸಿಲಿಟೀಸ್ provided by the banking sector. ಸೊ ಬ್ಯಾಂಕಿಂಗ್ ಸೆಕ್ಟರು ಕಷ್ಟ ಕಾಲದಲ್ಲಿ ಲೋನ್ ಕೊಡೋದು ಅಲ್ಲದೆ ನಮ್ಮಲ್ಲಿರುವ ಹಣವನ್ನು ಸಹ ಅವರು ಡೆಪಾಸಿಟ್ ಮಾಡಿಕೊಂಡು ಆ ಅಮೌಂಟಿಗೆ ಬಡ್ಡಿ ಸಹ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ಲೋನ್ ಫೆಸಿಲಿಟಿ ಫಾರ್ ದಿ ಪಬ್ಲಿಕ್ ಆ್ಯಂಡ್ ಇಂಡಸ್ಟ್ರಿ. ದೇ ಅಕ್ಸೆಪ್ಟ್ ದ ಡೆಪಾಸಿಟ್ ಆ್ಯಂಡ್ ಆಲ್ಸೋ ದೇ ಗಿವ್ ದ ಲೋನ್ ಟು ದಿ ಪಬ್ಲಿಕ್. ಸೊ ಪಬ್ಲಿಕ್ ಜನಗಳಿಂದ ಅವರು ಮನಿನ ಅಕ್ಸೆಪ್ಟು ಸಹ ಮಾಡ್ಕೊಳ್ತಾರೆ, ಡೆಪಾಸಿಟ್ ಮುಖಾಂತರ ಅಕ್ಸೆಪ್ಟು ಸಹ ಮಾಡ್ಕೊಳ್ತಾರೆ, ಆ್ಯಂಡ್ ಆಲ್ಸೋ ದೇ ಪ್ರೊವೈಡ್ ದ ಲೋನ್. ಸೊ ಸಾಲ ಸಹ ಕೊಡ್ತಾ ಹೋಗ್ತಾರೆ. ದ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 defines. So Indian banking, the Indian Banking Regulation Act 1949. ಸೊ ಈ ಆ್ಯಕ್ಟ್ ಏನು ಹೇಳುತ್ತಂದ್ರೆ ಬ್ಯಾಂಕಿಂಗ್ ಬಗ್ಗೆ ಅಬ್ಸರ್ವ್ ಮಾಡಿ. ಬ್ಯಾಂಕಿಂಗ್ ಆಸ್ ಅಕ್ಸೆಪ್ಟಿಂಗ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್, ಬ್ಯಾಂಕಿಂಗ್ ಹ್ಯಾಸ್ accepting for the purposes of lending or investment of deposit money from the investment of deposits of money
money from public, repayable on demand, repayable on demand or otherwise, and or otherwise, and withdrawal by check, draft order or otherwise. So observe that the Indian Banking Regulation Act 1949 defines the term banking means banking has accepting for the purpose of lending or investment of deposit of money from the public, and also they repayable on demand or otherwise, and withdrawal by check, draft order or otherwise. So ಈ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಏನು ಹೇಳ್ತಾ ಹೋಗುತ್ತಂದ್ರೆ ಬ್ಯಾಂಕಿಂಗು ದೇ ಅಕ್ಸೆಪ್ಟ್ ದ ಮನಿ ಫ್ರಮ್ ದ ಪಬ್ಲಿಕ್. ಸೊ ಪಬ್ಲಿಕ್ ಮುಖಾಂತರ, ಸೊ ಜನಗಳ ಮುಖಾಂತರ ಅವರು ಡೆಪಾಸಿಟ್ನ ಸಹ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ದೇ ರೀಪೇಯಬಲ್ ಆನ್ ಡಿಮ್ಯಾಂಡ್, ಸೊ ಅದನ್ನ ರೀಪೇಯಬಲ್ ಮಾಡ್ತಾರೆ. ಅಂಡ್ ಆಲ್ಸೋ ದೇ ಗಿವನ್ ದ ಲೋನ್ ಫೆಸಿಲಿಟೀಸ್ ಫಾರ್ ದಿ ಪೀಪಲ್, ಆರ್ ಅವರು ಅಕ್ಸೆಪ್ಟ್ ಡೆಪಾಸಿಟ್ ಮಾಡಿರೋ ಮನಿ ಸಹ ಅವ್ರು ಚೆಕ್ ಮುಖಾಂತರ ಆಗಿರ್ಬೋದು, ಡ್ರಾಫ್ಟ್ ಮುಖಾಂತರ ಆಗಿರ್ಬೋದು, ವಿತ್ಡ್ರಾವಲ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಸಹ ಇರುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹಲವಾರು ಸೇವೆಗಳನ್ನ ಕೊಡ್ತಾ ಹೋಗ್ತಾರೆ. ಒಂದೇದೇನು, ದೇ ಅಕ್ಸೆಪ್ಟ್ ದ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್. ಸೊ ನಮ್ಮಲ್ಲಿ ಇನ್ ಕೇಸ್ 2 ರಿಂದ 3 ಲಕ್ಷ ರೂಪಾಯಿ ಇತ್ತು, ಮನೇಲಿ ಅಮೌಂಟ್ ಸೇಫ್ ಅಲ್ಲ ಅನ್ಸಿದ್ರೆ ಬ್ಯಾಂಕಲ್ಲಿ ಇಡೋಕೆ ಹೋದ್ರೆ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ತಗೊಳ್ತಾರೆ. ಅಮೌಂಟ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಕೊಂಡು ಹಿಂದೆ ರಿಟರ್ನ್ ಆಗಿ ಇಂಟ್ರೆಸ್ಟ್ ಮುಖಾಂತರ ಬಡ್ಡಿ ಹಾಕಿ ಅದನ್ನು ನಮಗೆ ಚೆಕ್ ಮುಖಾಂತರ, ಡ್ರಾಫ್ಟ್ ಮುಖಾಂತರ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಇನ್ ಕೇಸ್ ನಮ್ಮ ಹತ್ರ ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂದರೂ ಸಹ ಈ ಬ್ಯಾಂಕಿಂಗ್ ಸೆಕ್ಟರು ದೇ ಆಲ್ಸೋ ಗಿವ್ ದ ಲೋನ್ ಫೆಸಿಲಿಟೀಸು, ಲೋನ್ ಮುಖಾಂತರ ಸಹ ಅವರು ಸಾಲನ ಕೊಡ್ತಾ ಹೋಗ್ತಾರೆ. ಸೊ ಬ್ಯಾಂಕ್ಸ್ ಹೆಲ್ಪ್ಸ್ ಟು ಸೇವ್ ದ ಪೀಪಲ್ಸ್ ಮನಿ. ಸೊ ಬ್ಯಾಂಕ್ ಏನು ಮಾಡುತ್ತೆ, ಇನ್ ಕೇಸ್ ಮನೇಲಿ ಇತ್ತು ಅಂದರೆ ಆ ಮನಿನ ಖರ್ಚು ಮಾಡ್ತಾ ಹೋಗ್ತೀವಿ. ಅದೇ ಬ್ಯಾಂಕಲ್ಲಿ ಇತ್ತಂದರೆ ದೇ ಹೆಲ್ಪ್ಸ್ ಟು ಸೇವ್ಸ್ ದ ಮನಿ ಇನ್ ದ ಫಾರ್ಮ್ ಆಫ್ ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್, and they provide good interest for that fixed deposit. Not only accepting of funds, they also provide the loan at very less interest rate for the peoples. ಸೊ ಅವರು ಇಂಟ್ರೆಸ್ಟ್ ರೇಟ್ ಸಹ ಕೊಡ್ತಾ ಹೋಗ್ತಾರೆ, ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಫೆಸಿಲಿಟಿ ಸಹ ಮಾಡ್ತಾ ಹೋಗ್ತಾರೆ. ಸೊ ಬ್ಯಾಂಕಿಂಗ್, ದ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 defines the term banking means banking as accepting for the purpose of lending or investment of deposit of money from the public, and also the repayable on demand or otherwise, or withdrawal by check, draft order or otherwise. So this is the meaning of banking. So now we understand the banking meaning. Now another topic in banking is types of bank. So ಬ್ಯಾಂಕ್ಗಳಲ್ಲೂ ಸಹ ಕೆಲವೊಂದು ವಿಧಗಳು ಬರ್ತಾ ಹೋಗ್ತವೆ, ಟೈಪ್ಸ್ ಬರ್ತಾ ಹೋಗ್ತವೆ. ಅವು ಯಾವುವು ಅಂದರೆ, observe that banks can be classified into the
ಫಾಲೋಯಿಂಗ್ ಟೈಪ್ಸ್. ಸೊ ಬ್ಯಾಂಕ್ಗಳು ಸಹ ಕೆಲವೊಂದು ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದು ಯಾವುದಪ್ಪ ಅಂದರೆ ದ ಫಸ್ಟ್ ಟೈಪ್ ಆಫ್ ಬ್ಯಾಂಕ್ ಈಸ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಮೊದಲನೇ ವಿಧ ಯಾವುದಪ್ಪ ಅಂದರೆ ಟೈಪ್ಸ್ ಆಫ್ ಬ್ಯಾಂಕಲ್ಲಿ ಕಮರ್ಷಿಯಲ್ ಬ್ಯಾಂಕ್. ಸೊ ನಾವು ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು. ಸೊ ಹಿಯರ್ ಅಬ್ಸರ್ವ್ ದಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಬ್ಯಾಂಕ್ಸ್ ವಿಚ್ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್. ಸೊ ಇದ್ರದ್ದು ಒಂದು ಫಂಕ್ಷನ್ ಅಂದರೆ ದೇ ಆಲ್ಸೋ ಅಕ್ಸೆಪ್ಟ್ ದ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್. ಸೊ ಬ್ಯಾಂಕಿಂಗ್ ಸೆಕ್ಟರ್ ಯಾವುದೇ ಆಗಿರ್ಬೋದು, ಯಾವುದೇ ಟೈಪ್ ಆಗಿರ್ಬೋದು, ದೇ ಅಕ್ಸೆಪ್ಟ್ ದ ಡೆಪಾಸಿಟ್. ಸೊ ಅವರು ಪಬ್ಲಿಕ್ಕಿಂದ ಮನಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಲೆಂಡ್ ದೆಮ್ ಮೇನ್ಲಿ ಟು ದಿ ಕಾಮರ್ಸ್ ಫಾರ್ ಶಾರ್ಟ್ ಪೀರಿಯಡ್ಸ್. ಸೊ ಈಗ ಹಿಯರ್ ಅಬ್ಸರ್ವ್ ದಟ್ ಲೆಂಡ್ ಮೀನ್ಸ್ ಸಾಲ ಕೊಡುವುದು. ಸೊ ದೇ ಆಲ್ಸೋ ಅಕ್ಸೆಪ್ಟ್ ದ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್. ಸೊ ಅವರು ಪಬ್ಲಿಕ್ ಮುಖಾಂತರ ಮನಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂಡ್ ಆಲ್ಸೋ ದೇ ಗಿವ್ ಒನ್ ದ ಲೋನ್ ಫಾರ್ ದ ಪಬ್ಲಿಕ್ ಆಲ್ಸೋ. ಕಮರ್ಷಿಯಲ್ ಬ್ಯಾಂಕ್ಸ್ ಆಲ್ಸೋ ಕಾಲ್ಡ್ ಆಸ್ ಡೆಪಾಸಿಟ್ ಬ್ಯಾಂಕ್ಸ್. ಸೊ ಈ ಕಮರ್ಷಿಯಲ್ ಬ್ಯಾಂಕ್ಸ್ನ ನಾವೇಂತ ಕರಿಬೋದು, ಇನ್ನೊಂದು ನೇಮಲ್ಲಿ ಡೆಪಾಸಿಟ್ ಬ್ಯಾಂಕ್. Commercial banks also called as deposit bank. The system of accepting deposit from the public and lending them short period is called deposit banking. The system of accepting deposits from the public and lending them for short period. Lending them for the short period is called So observe that commercial banks are also called as deposit banks. So commercial banks ನಾವು ಏನಂತ ಕರಿಬಹುದು, ಡೆಪಾಸಿಟ್ ಬ್ಯಾಂಕ್ಸ್ ಅನ್ಬೋದು. The system of accepting deposit from the public. Here public ಮುಖಾಂತರ ಅವರು ಮನಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂಡ್ ಆಲ್ಸೋ ದೇ ಲೆಂಡಿಂಗ್ ದೆಮ್ ಫಾರ್ ದಿ ಶಾರ್ಟ್ ಪೀರಿಯಡ್ ಈಸ್ ಕಾಲ್ಡ್ ಡೆಪಾಸಿಟ್ ಬ್ಯಾಂಕಿಂಗ್. ಸೊ ಲೆಂಡಿಂಗ್ ಮೀನ್ಸ್ ಸಾಲ ಕೊಡುವುದು. ಸೊ ಅವರು ಪಬ್ಲಿಕ್ ಮುಖಾಂತರ ಮನಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಂಡ್ ಆಲ್ಸೋ ದೇ ಪ್ರೊವೈಡ್ ದ ಲೋನ್ ಫಾರ್ ದಿ ಪಬ್ಲಿಕ್. ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಫೌಂಡ್ ಆಲ್ ಓವರ್ ದಿ ವರ್ಲ್ಡ್. ಸೊ ಪ್ರಪಂಚದಾದ್ಯಂತ ನಾವು ಈ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಡೆಪಾಸಿಟ್ ಬ್ಯಾಂಕ್ಸ್ನ ನಾವು ನೋಡ್ಬೋದಾಗಿದೆ. ಆಲ್ ಓವರ್ ದಿ ವರ್ಲ್ಡ್ ದೇ ಹ್ಯಾವ್ ದಿ ಬ್ರಾಂಚಸ್ that dominate the banking system in every country. ಎಲ್ಲ ದೇಶಗಳಲ್ಲೂ ಪ್ರಮುಖ they play a vital role in every country. So ಕಮರ್ಷಿಯಲ್ ಬ್ಯಾಂಕ್ಸ್ ನಾವೇಂತ ಕರಿಬೋದಾಗಿದೆ, ಡೆಪಾಸಿಟ್ ಬ್ಯಾಂಕ್ ಅಂತ ಸಹ ಕರಿಬೋದಾಗಿದೆ. ದ ಸಿಸ್ಟಮ್ ಆಫ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಅಂಡ್ ಲೆಂಡಿಂಗ್ ದೆಮ್ ಫಾರ್ ದಿ ಶಾರ್ಟ್ ಟರ್ಮ್ ಪೀರಿಯಡ್. ಸೊ ಪಬ್ಲಿಕ್ ಮುಖಾಂತರ ಅಮೌಂಟು ಸಹ ಡೆಪಾಸಿಟ್ ಮುಖಾಂತರ ಮಾಡ್ಕೊಳ್ತಾರೆ. ಅಂಡ್ ಆಲ್ಸೋ ದೇ ಪ್ರೊವೈಡ್ ದ ಲೋನ್ ಫೆಸಿಲಿಟಿ. ಸೊ ಲೆಂಡಿಂಗ್ ಮೀನ್ಸ್ ಸಾಲ ಕೊಡುವುದು. ಸೊ ಹಿಯರ್ ಅಬ್ಸರ್ವ್ ದಟ್ ಲೆಂಡಿಂಗ್ ದ ನ್ಯೂ ವರ್ಡ್, ಇದು ಸೊ ನಿಮಗೆ ಹೊಸ ವರ್ಡ್ ಆಗಿದೆ. ಸೊ ಲೆಂಡಿಂಗ್ ಮೀನ್ಸ್ ಸಾಲ ಕೊಡೋದು. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಫೌಂಡ್ ಆಲ್ ಓವರ್ ದಿ ವರ್ಲ್ಡ್. ಸೊ ಪ್ರಪಂಚದಾದ್ಯಂತ ನಾವು ಈ ಕಮರ್ಷಿಯಲ್ ಬ್ಯಾಂಕ್ಸ್ನ ನೋಡ್ಬೋದಾಗಿದೆ. ಅಂಡ್ ಆಲ್ಸೋ ದೇರ್ ಆರ್
ಟೂ ಟೈಪ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಬ್ಯಾಂಕ್ಗಳಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಒಂದು ವಿಧ ಆಗಿದೆ. ಈ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಎರಡು ವಿಧಗಳು ಬರ್ತಾ ಹೋಗ್ತವೆ. ಅವು ಯಾವುವು ಅಂದ್ರೆ ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಟೂ ಟೈಪ್ಸ್ ಇದಾವೆ. ದೇರ್ ಆರ್ ಟೂ ಟೈಪ್ಸ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್. ದೇರ್ ಆರ್ ಸೊ ಮೊದಲನೇದು ಯಾವುದಪ್ಪ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸೊ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ again there are two types. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ಗಳಲ್ಲೂ ಎರಡು ವಿಧಗಳು. ಮೊದಲನೇದು ಯಾವುದಪ್ಪ ಅಂದರೆ ಪಬ್ಲಿಕ್ ಸೆಕ್ಟರ್ bank. So observe that public sector banks are those in which government has a major stakeholders and they usually need to emphasize on social objective than and profitability. So ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಮೀನ್ಸ್ ಶೇರ್ ಹೋಲ್ಡರ್ಸ್ ಯಾರಾಗಿರ್ತಾರೆ ಅಂದರೆ ಸರ್ಕಾರದ ಅಡಿಯಲ್ಲಿ ಈ ಬ್ಯಾಂಕು ವರ್ಕ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅವ್ರ ಮುಖ್ಯ ಒಂದು ಸಮಾಜದ ಉದ್ದೇಶ ಏನಾಗಿರುತ್ತೆ ಅಂದರೆ ಪ್ರಾಫಿಟ್ ತಗೊಳೋದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಕೊಡಬೇಕು, ಅಂದರೆ ಸರ್ವಿಸ್ ಒದಗಿಸಬೇಕು, ಪೀಪಲ್ಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡಬೇಕು ಅನ್ನೋದೇ ಇವರ ಮುಖ್ಯ ಉದ್ದೇಶ ಆಗಿರುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನ ಮುಖ್ಯ ಉದ್ದೇಶವಾಗಿರುತ್ತೆ. ದೇ ಗಿವ್ ಕಾನ್ಸಂಟ್ರೇಷನ್ ಆನ್ ಡೆವಲಪ್ಮೆಂಟ್ ಆಫ್ ದಿ ಪಬ್ಲಿಕ್. ದೇರ್ ಆಬ್ಜೆಕ್ಟ್ ಇಸ್ ಟು ಡೆವಲಪ್ ದ ಸೊಸೈಟಿ. ಅವರ ಮುಖ್ಯ ಗುರಿ ಏನಾಗಿರುತ್ತೆ, ಒಂದು ಸಮಾಜನ ಉದ್ಧಾರ ಮಾಡಬೇಕು, ಬೆಳೆಸಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತದೆ. There are number of public sector banks like SBI. So SBI is also the one of the public sector banks. So SBI andre State Bank of India and PNB. So Punjab National Bank and IOB, Indian Overseas Bank. These are the some of the examples of the public sector banks. So public sector banks andre yav andre SBI, PNB Bank and IOS. Here SBI means State Bank of India, PNB means Punjab National Bank, IOB, sorry this alla B. So IOB means Indian Overseas Banks. These three are the some of the public sector bank. So another type is private sector banks. Here observe that private sector banks are owned, managed and controlled by ಪ್ರೈವೇಟ್ ಪ್ರಮೋಟರ್. ಸೊ ಇದು ಗೌರ್ಮೆಂಟ್ ಅಸ್ತಿತ್ವದಲ್ಲಿ ಇರೋದಿಲ್ಲ, ಇದೆಲ್ಲ ಪ್ರೈವೇಟಲ್ಲಿ ಇರುತ್ತೆ. ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ಓನ್ಡ್, ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ದಿ ಪ್ರೈವೇಟ್ ಪ್ರಮೋಟರ್ಸ್. ದೇ ಆರ್ ಫ್ರೀ ಟು ಆಪರೇಟ್ ಹ್ಯಾಸ್ ಪರ್ ಮಾರ್ಕೆಟ್ ಫೋರ್ಸಸ್. ಸೊ ಅವ್ರು ಸರ್ಟನ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅನ್ನೋದಿರೋದಿಲ್ಲ, ಅವರ ವೈಯಕ್ತಿಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಫಾಲೋ ಮಾಡ್ಕೊಂಡು ಅವರು ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ರೆಪ್ರೆಸೆಂಟೆಡ್ ಬೈ HDFC ಬ್ಯಾಂಕ್ಸ್. ಸೊ HDFC ಮೀನ್ಸ್ ಹೌಸಿಂಗ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್, ICICI ಬ್ಯಾಂಕ್, ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ and Kotak Mahindra Bank, Jammu and Kashmir Bank. These are the some of the private sector banks. So private sector banks andre public sector banks alli ಮುಖ್ಯ ಸರ್ಕಾರ ಮುಖ್ಯ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಗೌರ್ಮೆಂಟು ಪ್ರಮುಖ ಪಾತ್ರ ವಹಿಸಿ ಮೇಜರ್ ಶೇರ್ ಹೋಲ್ಡರ್ಸ್ ಯಾರಾಗಿರ್ತಾರೆ ಈ ಪಬ್ಲಿಕ್ ಸೆಕ್ಟರಲ್ಲಿ ಗೌರ್ಮೆಂಟ್ ಆಗಿರುತ್ತೆ. ಬಟ್ ಪ್ರೈವೇಟ್ ಸೆಕ್ಟರಲ್ಲಿ ಗೌರ್ಮೆಂಟ್ ಅಷ್ಟೊಂದು ಪ್ರಮುಖ ಪಾತ್ರ ವಹಿಸೋದಿಲ್ಲ, ಪ್ರೈವೇಟ್ ಓನರ್ಸು ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ಕೊಂತ ಹೋಗ್ತಾರೆ. ಸೊ ಸಮ್ ಆಫ್ ದ ಎಕ್ಸಾಂಪಲ್ ಈಸ್ HDFC,
ICICI Kotak Mahindra Bank, and Jammu Kashmir Bank. So HDFC means Housing Development Finance Corporation. ICICI Bank means Industrial Credit and Investment Corporation of India, and Kotak Mahindra Bank and Jammu and Kashmir Bank. So these are the some of the ಎಕ್ಸಾಂಪಲ್ಸ್ ಫಾರ್ ದಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಸೊ ಬ್ಯಾಂಕ್ಗಳಲ್ಲಿ ಮೊದಲನೇ ವಿಧ ಯಾವುದು? ಕಮರ್ಷಿಯಲ್ ಬ್ಯಾಂಕು. ಸೊ ಕಮರ್ಷಿಯಲ್ ಬ್ಯಾಂಕಲ್ಲಿ ಆಲ್ಸೋ ಕಾಲ್ಡ್ ಆಸ್ ಡೆಪಾಸಿಟ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಈ ಕಮರ್ಷಿಯಲ್ ಬ್ಯಾಂಕಲ್ಲಿ ಅಗೇನ್ ದೇರ್ ಆರ್ 2 ಟೈಪ್ಸ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್. ಅದರಲ್ಲಿ 2 ಟೈಪ್ಸಲ್ಲಿ ಮೊದಲನೇದು ಯಾವುದು? ಪಬ್ಲಿಕ್ ಸೆಕ್ಟರ್ ಬ್ಯಾಂಕು. ಎರಡನೇದು ಯಾವುದು? ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಸೊ ಫಸ್ಟ್ ಒಂದು ಕಮರ್ಷಿಯಲ್ ಬ್ಯಾಂಕ್ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ಎರಡನೇದು ಯಾವುದಪ್ಪ ಅಂದರೆ ಸೆಕೆಂಡ್ ಟೈಪ್ ಈಸ್ ಕೋಆಪರೇಟಿವ್ ಬ್ಯಾಂಕ್, ಸಹಕಾರಿ ಬ್ಯಾಂಕುಗಳು. Another types of bank is cooperative bank. ಸೊ ಇಲ್ಲಿ ಕಂಪ್ಲೀಟ್ ಆದಾದಂಗೆ ಇಲ್ಲಿ ಬರ್ಕೊಳ್ತಾ ಹೋಗ್ತೇವೆ, ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಲಿ. ಒಂದನೇದು ಯಾವ್ದು ಕಂಪ್ಲೀಟ್ ಮಾಡಿದ್ವಿ ನಾವು? ಕಮರ್ಷಿಯಲ್ ಬ್ಯಾಂಕ್ ಕಂಪ್ಲೀಟ್ ಮಾಡಿದ್ವಿ. ಈಗ ಎರಡನೇದು ಯಾವ್ದು ಸ್ಟಾರ್ಟ್ ಮಾಡಿದ್ವಿ? ಕೋಆಪರೇಟಿವ್ ಬ್ಯಾಂಕ್. ಸೊ ಈ ಕೋಆಪರೇಟಿವ್ ಬ್ಯಾಂಕ್ನ ನಾವು ಏನಂತ ಕರಿತೀವಿ ಕನ್ನಡದಲ್ಲಿ ಅಂದರೆ ಸಹಕಾರಿ ಬ್ಯಾಂಕ್ಗಳು. ಸೊ ಅಬ್ಸರ್ವ್ ದಟ್ cooperative banks are governed by the provision of state cooperative society. So ರಾಜ್ಯ ಸರ್ಕಾರ. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಗೌರ್ನ್ಡ್ ಬೈ ದಿ ಪ್ರೊವಿಷನ್ ಆಫ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಅಂಡ್ ದೇ ಪ್ರೊವೈಡಿಂಗ್ ಎ ಚೀಪ್ ಕ್ರೆಡಿಟ್ ಟು ದೇರ್ ಮೆಂಬರ್ಸ್. ಸೊ ಈ ಸಹಕಾರಿ ಸಂಘಗಳು, ಸಹಕಾರಿ ಬ್ಯಾಂಕ್ಗಳಲ್ಲಿ ಇರುವಂಥ ಮೆಂಬರ್ಸಿಗೆ ಅವರು ಲೋನ್ನ ಫೆಸಿಲಿಟಿ ಮಾಡ್ಕೊಳ್ತಾ ಹೋಗ್ತಾರೆ, ಸಾಲನ ಕೊಡ್ತಾ ಹೋಗ್ತಾರೆ ವಿತ್ ಅನ್ ಚೀಪ್ ಇಂಟ್ರೆಸ್ಟ್ ರೇಟ್, ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಅವರು ಮೆಂಬರ್ಸಿಗೆ ಲೋನ್ನ ಪ್ರೊವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. It means they provide a loan at very less interest rate. It is an important source of rural credit. ಸೊ ಹಳ್ಳಿಗಳಲ್ಲಿ ವಿಲೇಜ್ ಸೈಡ್ ನಾವು ಈ ಥರ ಬ್ಯಾಂಕ್ಗಳನ್ನ ಕೋಆಪರೇಟಿವ್ ಬ್ಯಾಂಕ್ನ ನೋಡ್ಬೋದು ತುಂಬಾ. ಸೊ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಮೇಜರ್ಲಿ ಲೊಕೇಟೆಡ್ ಅಟ್ ದಿ ವಿಲೇಜ್ ಸೈಡ್. ಸೊ ಹಳ್ಳಿಗಳಲ್ಲಿ ನಾವು ಈ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ನೋಡ್ಬೋದಾಗಿದೆ. ದೀಸ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಪ್ರೊವೈಡ್ ದ ಲೋನ್ ಫಾರ್ ದಿ ಫಾರ್ಮರ್. ಸೊ ರೈತರಿಗೆ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲನ ಕೊಡ್ತಾ ಹೋಗ್ತಾರೆ. ಬ್ಯಾಂಕ್ಗಳು ರೈತರಿಗೂ ಸಹ ಮೇಜರಾಗಿ ಇವರು ಕಾನ್ಸಂಟ್ರೇಷನ್ ಕೊಡೋದು ವಿಲೇಜ್ ಸೈಡ್ ಪೀಪಲ್ಸ್ಗೆ, ಅಲ್ಲಿರುವಂಥ ರೈತರಿಗೆ ಸಾಲನ ಒದಗಿಸ್ತಾ ಹೋಗ್ತಾರೆ. ದೀಸ್ ಬ್ಯಾಂಕ್ಸ್ ವಿಚ್ ಪ್ರೊವೈಡ್ ಫೈನಾನ್ಸ್ ಟು ದಿ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರಿಗೆ ಯಾವುದೆಲ್ಲ ಅಮೌಂಟ್ ಎಷ್ಟು ಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು ಟ್ಯಾಕ್ಟರ್ ತೊಗೊಳಕ್ಕಾಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ತೊಗೊಳೋದಾಗಿರ್ಬೋದು, ಕಲ್ಟಿವೇಟರ್ಸ್ ಆಗಿರ್ಬೋದು, ಇನ್ನು ಹಲವಾರು ಉಪಕರಣಗಳು ಏನೆಲ್ಲ ಬರ್ತಾ ಹೋಗುತ್ತೋ ರೈತರು, ಅವೆಲ್ಲ ಉಪಕರಣಗಳು ತೊಗೊಳಕ್ಕೆ ಈ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಮಾಡ್ತಾ ಹೋಗುತ್ತೆ? ಲೋನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಅಗ್ರಿಕಲ್ಚರ್ ಲೋನ್ ಅಂತ, ಫಾರ್ಮರ್ಸ್ ಲೋನ್ ಅಂತ. ಮೇಜರ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಸ್ ನಾವು ಎಲ್ಲಿ ನೋಡ್ಬೋದಾಗಿದ್ರೆ ವಿಲೇಜ್ ಸೈಡ್ ನೋಡ್ಬೋದು, ಹಳ್ಳಿಗಳು ರೂರಲ್ ಸೈಡ್ ಈ ಮೇಜರ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ಸು ವರ್ಕ್ ಮಾಡ್ಕೊಳ್ತಾ ಹೋಗ್ತೇವೆ. ಸೊ cooperative banks are governed by the provision of State Cooperative Societies Act and they provide a cheap credit for their members. So cheap credit means ಕಡಿಮೆ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಇಂಟ್ರೆಸ್ಟ್ ರೇಟಲ್ಲಿ ಅವರು ಲೋನ್ನ ಪ್ರೊವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾರ್ಯಾರಿಗೆ? ಫಾರ್ಮರ್ಸಿಗೆ, ಅವರಿಗೆ ಟ್ಯಾಕ್ಟರ್ ತೊಗೊಳ್ಬೇಕಂದ್ರೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಅಗ್ರಿಕಲ್ಚರ್ ಇನ್ಸ್ಟ್ರೂಮೆಂಟ್ಸ್ ತೊಗೋಬೇಕಂದ್ರೂ ದೇ ಪ್ರೊವೈಡ್ ದ ಲೋನ್. ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದ type of the banks. ಈಗ ಮೂರನೇದು. ಸೊ ಥರ್ಡ್ ಒನ್ ಈಸ್ ಸ್ಪೆಷಲೈಸ್ಡ್ ಬ್ಯಾಂಕ್.
ಹಿಯರ್ ಸೊ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ನಾವು ಕನ್ನಡದಲ್ಲಿ ಏನಂತಾರೆ ವಿಶಿಷ್ಟ ಬ್ಯಾಂಕ್ಗಳು. ಸೊ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಆಲ್ಸೋ ನೋನ್ ಆಸ್ ಎಕ್ಸ್ಚೇಂಜ್ ಬ್ಯಾಂಕ್ಸ್. ಸೊ ನಾವು ಈ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಏನಂತ ಕರಿಬೋದು, ಎಕ್ಸ್ಚೇಂಜ್ ಬ್ಯಾಂಕ್ಸ್. So exchange banks are banks which finance mainly the foreign exchange business, that is import and export trade of a country. ಒಂದು ದೇಶಕ್ಕಿಂತ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟು ಮಾಡುವ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಲೋನ್ ಫೆಸಿಲಿಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ದೀಸ್ ಟೈಪ್ ಆಫ್ ಬ್ಯಾಂಕ್ಸ್ ಫೌಂಡ್ ಓನ್ಲಿ ಇನ್ ಸಮ್ ಕಂಟ್ರೀಸ್. ಸೊ ಕೆಲವೊಂದು ದೇಶಗಳಲ್ಲಿ ಮಾತ್ರ ಈ ಥರ ಬ್ಯಾಂಕ್ಗಳನ್ನ ನೋಡ್ಬೋದಾಗಿದೆ. ಸೊ ದೀಸ್ ಬ್ಯಾಂಕ್ಸ್ ಪ್ರೊವೈಡೆಡ್ ಫೈನಾನ್ಷಿಯಲ್ ಹೆಲ್ಪ್ ಟು ಇಂಡಸ್ಟ್ರೀಸ್, ಹೆವಿ ಟ್ರಂಕಿ ಪ್ರಾಜೆಕ್ಟ್ಸ್ ಆ್ಯಂಡ್ ಫಾರಿನ್ ಟ್ರೇಡ್. ಸೊ ಒಂದು ಕಂಟ್ರಿಲಿ ಒಂದು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಬಗ್ಗೆ ಮಾಡ್ಬೇಕಾದ್ರೆ ನಿಮಗೆ ಹೇಳಿದೆ, ಒಂದು ಕಂಟ್ರಿನ ಇನ್ನೊಂದು ಕಂಟ್ರಿಯಲ್ಲಿ ನಾವು ಬ್ರಾಂಚಸ್ ಓಪನ್ ಮಾಡಿರ್ತೀವಿ. ಆ ಬ್ರಾಂಚಸ್ಗಳಿಗೆ ಏನಾದರೂ ಲೋನ್ ಫೆಸಿಲಿಟೀಸ್ ಬೇಕಾದರೆ, ಹಣದ ಕೊರತೆ ಏನಾದ್ರು ಎದುರಾದ್ರೆ ಈ ಸ್ಪೆಷಲೈಸ್ಡ್ ಬ್ಯಾಂಕ್ಸ್, ಈ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಏನು ಮಾಡ್ತಾ ಹೋಗ್ತಾರೆ, ಲೋನ್ ಫೆಸಿಲಿಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ದೇ ಪ್ರೊವೈಡ್ ಫೆಸಿಲಿಟೀಸ್ ಆಫ್ ರೆಮಿಟೆನ್ಸಿ ಆಫ್ ಮನಿ ಫ್ರಮ್ ಒನ್ ಕಂಟ್ರಿ ಟು ಅನದರ್. ರೆಮಿಟೆನ್ಸಿ ಮೀನ್ಸ್ ಅನದರ್ ರವಾನೆ. ಸೊ ದುಡ್ಡನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಕಂಟ್ರಿ ಕರೆನ್ಸಿ ನೋಟ್ಸಿಗೂ ಇಲ್ಲಿ ಇರುವಂಥ ಕರೆನ್ಸಿ ನೋಟ್ಸ್ಗೂ ಡಿಫ್ರೆಂಟ್ ಇರ್ತಾ ಹೋಗುತ್ತೆ. ಅಲ್ಲಿರೋ ರುಪಿ ವ್ಯಾಲ್ಯೂವೇ ಬೇರೆ, ಇಂಡಿಯನ್ ರುಪಿ ವ್ಯಾಲ್ಯೂವೇ ಬೇರೆ. ಸೊ ಈ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಏನು ಮಾಡುತ್ತೆ, ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅವರಿಗೆ ಲೋನ್ ಅಮೌಂಟ್ ಫೆಸಿಲಿಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಆಲ್ಸೋ ನೋನ್ ಆಸ್ exchange banks. Exchange banks are banks which finance mainly the foreign exchange business. So that is important export trade of a country. These type of funds only in some countries. So ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ನಾವು ಈ ಥರ ಬ್ಯಾಂಕ್ಸ್ಗಳನ್ನ ನೋಡ್ಬೋದಾಗಿದೆ. These banks provide ಫೈನಾನ್ಷಿಯಲ್ ಹೆಡ್ ಟು ದಿ ಇಂಡಸ್ಟ್ರಿ. ಸೊ ಕೈಗಾರಿಕೆಗಳು, ಒಂದು ದೇಶ ಇನ್ನೊಂದು ದೇಶದಲ್ಲಿ ಬ್ರಾಂಚಸ್ ಇರುತ್ತಲ್ಲ, ಅಂಥ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಇವರು ಲೋನ್ ಫೆಸಿಲಿಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಹೆವಿ ಟ್ರಂಕಿ ಪ್ರಾಜೆಕ್ಟ್ಸು, ಒಂದು ಬಿಗ್ ಪ್ರಾಜೆಕ್ಟ್ನ ಇಟ್ಕೊಂಡಿರ್ತಾರಲ್ಲ ಅಂಥ ಪ್ರಾಜೆಕ್ಟ್ಗಳಿಗೆಲ್ಲ ಇವರು ಲೋನ್ ಫೆಸಿಲಿಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ದೇ